ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 67 ದಿನ ಕಂಪ್ಲೀಟ್ ಆಗಿದೆ. 68ನೇ ದಿನ ಕಾಲಿಟ್ಟಿದೆ. ಗುರುವಾರ ಬೇರೆ ಕ್ಯಾಪ್ಟನ್ಟಿ ಟಾಸ್ಕ್ ಆಡಬೇಕು. ಆ ಟಾಸ್ಕ್ ಆಡಕ್ಕೆ MMT ಸೆಲೆಕ್ಟ್ ಆಗಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ಸೆಲೆಕ್ಟ್ ಆಗಿದ್ರೆ ಬಟ್ ಮೋಕ್ಷಿತ್ ಅವರ ಹೀಗೋ ಇನ್ನೂ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂತೆ, ಆ ರೆಸ್ಪೆಕ್ಟ್ ಬಿಟ್ಟು ಆಟ ಆಡಲ್ಲ ಅಂತಾರೆ. ಮತ್ತೆ ಪ್ರೋಮೋದಲ್ಲಿ ಏನಿದೆ, ಪ್ರೋಮೋದಲ್ಲಿ ಯಾರ್ಯಾರೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ಆಟ ಆಡೋಕೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ MMTV ಅವರು ಟೀಮ್ ಗೆದ್ದಿದ್ದಾರೆ. ಆ ಗೆದ್ದಿರೋ ಕಾರಣ ಅಲ್ಲಿರೋ 6 ಜನನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು. ಬಟ್ ಅವ್ರು ಆಡಂಗಿಲ್ಲ, ಬೇರೆನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶಿಷ್ಯರು ಬಂದ್ಬಿಟ್ಟು ಭವ್ಯಗೌಡ ಸೆಲೆಕ್ಟ್ ಮಾಡಿದ್ದಾರೆ, ತ್ರಿವಿಕ್ರಮ್ ಅವರು ರಜತ್ ಅವರು ಸೆಲೆಕ್ಟ್ ಮಾಡಿದ್ದಾರೆ, ಹನುಮಂತು ಮಂಜು ಸೆಲೆಕ್ಟ್ ಮಾಡಿದ್ದಾನೆ, ಚೈತ್ರ ಅವರು ಐಶ್ವರ್ಯ ಸೆಲೆಕ್ಟ್ ಮಾಡಿದ್ದಾರೆ. ಹೀಗೆ ಒಬ್ಬೊಬ್ರೊಬ್ರು ಸೆಲೆಕ್ಟ್ ಮಾಡ್ಕೊಂಡಾಗ ಕೊನೆಗೆ ಚಾನ್ಸ್ ಉಳಿದಿರೋದೇ ಗೌತಮಿ ಮತ್ತು ಮೋಕ್ಷತ. ಇವರಿಬ್ರು ಟಾಸ್ಕ್ ಆಡದೇ ಇರೋಷ್ಟು ಕಿತ್ತಾಡಿರೋ ಅಂತ ಯಾರಿಗೂ ಗೊತ್ತಿಲ್ಲ. ಗೌತಮಿ ಅಷ್ಟು ಬ್ಯಾಡ್ ಪರ್ಸನ್ ಏನಲ್ಲ, ಆದ್ರೆ ನಮ್ಮ ಮೋಕ್ಷತ ಅವ್ರು ಹೋಗಿ ಅವ್ರ ಹತ್ರ ಮಾತಾಡ್ಬೋದಾಗಿತ್ತು ಟಾಸ್ಕ್ ಆಡಿ ಅಂತ. ಏನಿದೆ ಗೆಲುವಿಗೋಸ್ಕರ, ಒಂದು ಗೆಲ್ಲಕ್ಕೋಸ್ಕರ ಯಾರ್ಯಾರೋ ಏನೇನೋ ಒಂದು ಪ್ಲಾನ್ಸ್ ಎಲ್ಲ ಮಾಡ್ತಾರೆ. ಈಗೋ ಎಲ್ಲ ಸೈಡ್ಗೆ ಇಟ್ಟು, ವ್ಯಕ್ತಿತ್ವ ಸೈಡ್ಗೆ ಇಟ್ಟು ಎಲ್ಲ ಆಟ ಆಡ್ತಾ ಇದಾರೆ. ಅಂತದ್ರಲ್ಲಿ ಇಬ್ರು ಒಂದೇ ಮನೇಲಿ ಇರ್ತಾರೆ. ಹೋಗಿ ಮಾತಾಡೋದು ಅಷ್ಟು ಸರಿ ಅನ್ಸುತ್ತೆ. ಬಟ್ ಇವ್ರೇನೋ ನಾನು ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಇದು ಗೇಮ್ ಏನಲ್ಲ, ನಾನು ಇವತ್ತೇ ಮನೆಗೆ ಕಳ್ಸಿ ಹೋಗ್ತೀನಿ, ನಾನು ಸೆಲ್ಫ್ ರೆಸ್ಪೆಕ್ಟ್ ಇರೋ ಬಿಗ್ ಬಾಸ್ಗೆ ಬರ್ಬಾರ್ದು ಮೇಡಮ್. ಯಾಕಂದ್ರೆ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅವು ಇವು ಎಲ್ಲ ಬಿಟ್ಟು ಎಲ್ಲಾನು ಮೋಸನೋ ಕಪಡ ಮಾಡಿ ಇದು ಮಾಡಿ ಎಲ್ಲ ಗೆಲ್ತಾ ಇರ್ತಾರೆ ಟಾಸ್ಕ್ ಅಲ್ಲಿ. ಅಂತದ್ರಲ್ಲಿ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಒಬ್ಬ ವ್ಯಕ್ತಿನ ಇರೋರ್ನ ಒಪ್ಸಲ್ಲ ಅಂದ್ರೆ ಹೆಂಗೆ ಹೇಳಿ? ಒಳ್ಳೆ ಚಿಕ್ಕ ಮಕ್ಳ ತರ LKG EKG ಮಕ್ಳ ತರ ಆಡಂಗ್ ಆಡ್ತಾ ಇದಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂದ್ಮೇಲೆ ಒಂದು ಜೀವನದಲ್ಲಿ ತುಂಬಾ ಇಂಥ ಘಟನೆಗಳು ಬರ್ತಾನೆ ಇರ್ತವೆ. ಯಾಕಂದ್ರೆ ಸೆಲ್ಸ್ಲೇಬೇಕು, ಒಬ್ಬ ರಿಕ್ವೆಸ್ಟ್ ಮಾಡ್ಕೊಂಡ್ಲೇಬೇಕು, ಎಲ್ಲ ಒಬ್ಬ ಹತ್ರ ಬಾಗ್ಲೇಬೇಕು, ಇವೆಲ್ಲ ಇರ್ತವೆ. ಅಂತವ್ರು ಇಂಥ ಆಟಕ್ಕೆ ಬರಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೋಮೋದಲ್ಲಿ ಇದೆ, ಬಟ್ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ. ಒಂದ್ ವೇಳೆ ನೀವು ಯಾರು ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಒಂದು ದೊಡ್ಡ ಮೊತ್ತದಲ್ಲಿ ಪೇ ಮಾಡ್ಬೇಕಾಗುತ್ತೆ. ದೊಡ್ಡ ಒಂದು ರೂಲ್ಸ್ ಬ್ರೇಕ್ ಆದಂಗೆ ಆಗುತ್ತೆ, ನಿಮ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ. ಖಂಡಿತವಾಗ್ಲೂ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ಒಪ್ಕೊಂತಾರ ಅಂತ ಅನ್ಸುತ್ತೆ. ಒಪ್ಕೊಂಡ್ಲೇಬೇಕು, ಇಲ್ಲಾಂದ್ರೆ ಬೇರೆನೆ ಆಟ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬಂದಾಗ ಒಪ್ಕೊಂತಾರ ಅಂತ ಅನ್ಸುತ್ತೆ. ಮತ್ತೆ ಈ ವ್ಯಕ್ತಿತ್ವಕ್ಕೆ, ಈ ರೀತಿ ಆಡ್ತಾ ಇರೋ ಮೋಕ್ಷತೆಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗ್ಲಿಲ್ಲ. ಕಾರಣ ಇಷ್ಟನೇ, ಈಗ ಒಂದು ಆಟ ಗೆಲ್ಲಕ್ಕೆ ಯಾರ್ಯಾರೋ ಏನೇನೋ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಏನೋ ಒಂದ್ ಸ್ವಲ್ಪ ಮನಸ್ತಾಪ ಬಂದಿದೆ. ಆಲ್ರೆಡಿ ಅವರು ಕ್ಷಮೆ ಹಚ್ಚಬೇಕಾಗಿತ್ತು, ಇವ್ರು ಕ್ಷಮೆ ಕೇಳ್ಬೇಕಾಗಿತ್ತು. ಓಕೆ, ಇದೆಲ್ಲ ಆದ್ಮೇಲೆ ಮೊನ್ನೆ ಕಿಚ್ಚ ಸರ್ ಪಂಚಾಯತ್ ಅಷ್ಟೆಲ್ಲ ಹೇಳಿದಾರೆ. ಅಷ್ಟೆಲ್ಲ ಹೇಳಿದ್ಮೇಲೆನು ಇದೇ ರೀತಿ ವರ್ತನೆ ಮಾಡ್ತಾರೆ ಅಂತ ಇವ್ರ ವ್ಯಕ್ತಿತ್ವಕ್ಕೆ ಏನ್ ಹೇಳ್ತೀರಾ ನೀವೇ ಹೇಳಿ. ಖಂಡಿತವಾಗ್ಲೂ ಈ ವ್ಯಕ್ತಿತ್ವ ಇದ್ರೆ ಯಾವುದೇ ಒಂದು ಬಿಗ್ ಬಾಸ್ ಮನೆ ಅಂತಲ್ಲ, ಹೊರಗಡೆ ತುಂಬಾ ಕೂಡ ಕಷ್ಟ ಆಗುತ್ತೆ, ಇರ್ಲೇಬೇಕು. ಆದ ಕಾರಣ ನನಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನೀವು ಪ್ರೋಮೋ ನೋಡಿದಾಗ ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ. ಏನಕ್ಕಂದ್ರೆ ತನ್ನೊಳಗಿರೋ ಕಿಚ್ಚು ತನ್ನನ್ನೇ ಸುಡುತ್ತಂತೆ. ಹಾಗೆ ನಮ್ಮಲ್ಲಿರೋ ಕೋಪನ ನಮ್ಮನ್ನೇ ಹಾಳು ಮಾಡುತ್ತೆ. ಇದರಿಂದ ಅವ್ರ ಆಟಕ್ಕೂ ಡೇಂಜರು, ಅವ್ರ ವ್ಯಕ್ತಿತ್ವಕ್ಕೂ ಡೇಂಜರ್ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ವಿಡಿಯೋ ನೋಡಿದಾಗ ಏನು ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.